ಶ್ರೀಕಿ ಹ್ಯಾಕಿಂಗ್ನಲ್ಲಿ ಬಂದಿಖಾನೆಯ ಡಿಐಜಿಯ ಕೈವಾಡ ಇರೋ ಬಗ್ಗೆ ಮಾಹಿತಿ ಲಭ್ಯ ಆಗ್ತಾ ಇದೆ. ಜೈಲಿನಲ್ಲಿದ್ದಂಥ ಶ್ರೀಕಿಗೆ ಲ್ಯಾಪ್ಟಾಪ್ ಕೊಟ್ಟು ಹಣ ಲೂಟಿ ಮಾಡಿರೋದು ಪಿ ಶೇಷ ಅಂತ ಅಧಿಕಾರಿ ಡಿಐಜಿ. ತಮ್ಮ ಪಾತ್ರ ಬಯಲಾಗ್ತಾ ಇದ್ದಂತೆ ಬಂದಿಖಾನೆ ಡಿಐಜಿ ಪರಾರಿಯಾಗಿದ್ದಾರೆ. ಸದ್ಯ ಶೇಷನಿಗಾಗಿ ಹುಡುಕಾಟ ನಡೀತಾ ಇದೆ. ಎಸ್ಐಟಿ ತಂಡ ಹುಡುಕಾಡ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ವಿಷ್ಣು ಪ್ರಸಾದ್ ನೇರ ಸಂಪರ್ಕದಲ್ಲಿ. ವಿಷ್ಣು ಪ್ರಸಾದ್, ಹಂಗಿದ್ರೆ ಕಸ್ಟಡಿಯಲ್ಲಿದ್ದಾಗಲೂ ಪೊಲೀಸರು ಇದನ್ನೇ ಮಾಡಿದ್ರು, ಜೆಸಿಯಲ್ಲಿದ್ದಾಗ ಜೈಲಿನ ಅಧಿಕಾರಿಗಳು ಇದನ್ನೇ ಮಾಡಿದ್ರು ಅಂತಂದ್ರೆ ಶ್ರೀಕಿ ಪೊಲೀಸರಿಗೆ ಮತ್ತು ಅಧಿಕಾರಿಗಳಿಗೆ ಎಟಿಎಂ ಆಗಿದ್ದ ಅಂತ ಪ್ರಶ್ನೆ ಮೂಡುತ್ತೆ. ಖಂಡಿತ ರಕ್ಷತ್, ಏನಂತಂದ್ರೆ ಈ ಪ್ರಕರಣದಲ್ಲಿ ಆಕರ್ ಶ್ರೀಕಿ ಒಂದು ರೀತಿ ಪೊಲೀಸರಿಗೆ ಈ ಚಿನ್ನದ ಮೊಟ್ಟೆ ಇಡುವಂತಹ ಕೋಳಿ ತರ. ಅಂದ್ರೆ ಮೊದಲನೇದಾಗಿ 2019ರಲ್ಲಿ ಮೊದಲನೇ ಕೇಸ್ ರಿಜಿಸ್ಟರ್ ಆಗುವಂಥದ್ದು ಕೆಂಪೇಗೌಡ ನಗರ ಪೊಲೀಸ್ ಸ್ಟೇಷನ್ ರಿಜಿಸ್ಟರ್ ಆಗುತ್ತೆ. ಅದು ಕೂಡ ಕೊರಿಯರ್ನಲ್ಲಿ ಡ್ರಗ್ ಬಂದಿತ್ತು ಅಂತೇಳಿ. ಈ ವೇಳೆಯಲ್ಲಿ ಸುನೀಶ್ ಹೆಗಡೆ ಮತ್ತು ಆತನ ಟೀಮ್ ಜೊತೆ ಸೇರ್ಕೊಂಡಂತಹ ಶ್ರೀಕಿ ಆ ವೇಳೆಯಲ್ಲಿ ಒಂದು 2019ರಲ್ಲಿ ರಿಜಿಸ್ಟರ್ ಆದಂತಹ ಪ್ರಕರಣವೂ ಕೂಡ ಅದು ಟ್ರ್ಯಾಕ್ ಆಗಿರಲ್ಲ. ಏನಂತಂದ್ರೆ ರಾಜ್ಯ ಸರ್ಕಾರದ ಈ ಪ್ರೊಕ್ಯೂರ್ಮೆಂಟ್ ವೆಬ್ಸೈಟ್ ಅನ್ನ ಹ್ಯಾಕ್ ಮಾಡಿ ಅದರಲ್ಲಿರುವಂತಹ 19 ಕೋಟಿಯನ್ನ ಇವರು ಟ್ರಾನ್ಸ್ಫರ್ ಮಾಡ್ಕೊಂಡಂತ ಒಂದು ಕೇಸ್ ದಾಖಲಾಗಿರುತ್ತೆ. ಆದರೆ ಅದನ್ನ ಪತ್ತೆ ಮಾಡೋದಕ್ಕಾಗದಲ್ಲೇ ಪೊಲೀಸರು ಕೈ ಬಿಟ್ಟಿರ್ತಾರೆ. ಅಂತಹ ವ್ಯಕ್ತಿಯ ಪ್ರಕರಣ ಆಗ ಬಹಿರಂಗ ಆಗುತ್ತೆ. ಆಗ ಪೊಲೀಸ್ ಅಧಿಕಾರಿಗಳು CCB ಟೀಮ್ ಏನು ಮಾಡುತ್ತೆ, ಅದನ್ನು ವಶಕ್ಕೆ ಪಡೆದುಕೊಂಡು ವಿಚಾರಣೆ ನಡೆಸುವಂಥ ಸಂದರ್ಭದಲ್ಲಿ ಆ ಒಂದು ಪ್ರಕರಣದ ಜೊತೆಗೆ ಪೊಲೀಸ್ ಅಧಿಕಾರಿಗಳು ಬೇರೆ ಬೇರೆ ಪ್ರಕರಣಗಳನ್ನು ಪತ್ತೆ ಮಾಡ್ತಾರೆ. ಬೇರೆ ಕಡೆ ಆತ ಹ್ಯಾಕ್ ಮಾಡೋದು, ವಿದೇಶದಲ್ಲೂ ಕೂಡ ಹ್ಯಾಕ್ ಮಾಡಿದ ಒಂದು ಅಂಶಗಳನ್ನು ಬಹಿರಂಗಪಡಿಸುವಂಥ ಕೆಲಸ ಆಗುತ್ತೆ. ಆದರೆ ಆ ವೇಳೆಯಲ್ಲಿದ್ದಂತಹ ಅಧಿಕಾರಿಗಳು ಆತನ ದುರ್ಬಳಕೆ ಮಾಡಿಕೊಂಡು CCB ಕಚೇರಿಯಲ್ಲಿ ಆತನಿಗೆ ಲ್ಯಾಪ್ಟಾಪನ್ನು ಕೊಟ್ಟು ಹಣವನ್ನು ಲೂಟಿ ಮಾಡಿಸಿದೆ. ಅಂದರೆ ಬೇರೆ ದೇಶದ ಬಿಟ್ಕಾಯಿನ್ ವ್ಯಾಲೆಟ್ಗಳನ್ನು ಹ್ಯಾಕ್ ಮಾಡಿಸಿ ಆ ಹಣವನ್ನು ತಮಗೆ ಬೇಕಾದವರ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದಂತಹ ಆರೋಪ ಕೇಳಿಬಂದಿತ್ತು. ಆದರೆ ಆ ಪ್ರಕರಣದ ಇನ್ವೆಸ್ಟಿಗೇಷನ್ ಮಾಡಿರಲಿಲ್ಲ. ಅದಕ್ಕೆ ಈಗ ಹೊಸದಾಗಿ ಬಂದಂಥ ಸಿದ್ದರಾಮಯ್ಯ ಸರ್ಕಾರ ಇಲ್ಲಿ SIT ರಚನೆ ಮಾಡಿಕೊಂಡು ಕಬೀರ್ಕರ್ ಅವರ ನೇತೃತ್ವದ ಒಂದು ಟೀಮನ್ನು ರಚನೆ ಮಾಡಿ ಇನ್ವೆಸ್ಟಿಗೇಷನ್ ಕೊಡುತ್ತೆ. ಈ ರೀತಿ ಇನ್ವೆಸ್ಟಿಗೇಷನ್ ನಡೆಸುವಂಥ ಸಂದರ್ಭದಲ್ಲಿ ಈಗ ಒಂದೊಂದೇ ವಿಚಾರಗಳು ಬಹಿರಂಗ ಆಗ್ತಿರುವಂಥದ್ದು. ಒಂದು ಕಡೆ CCB ಕಚೇರಿಯಲ್ಲಿ ಇಟ್ಕೊಂಡು ಶ್ರೀಕಿಯನ್ನು ಬಳಸ್ಕೊಂಡು ಹ್ಯಾಕ್ ಮಾಡಿ ಹಣವನ್ನು ಲೂಟಿ ಮಾಡ್ತಿದ್ದಂತಹ ಗ್ಯಾಂಗ್ ಒಂದು ಕಡೆ ಆದರೆ, ಆ ಅಧಿಕಾರಿಗಳು ಈಗಾಗಲೇ ಅಬ್ಸ್ಕ್ಯಾಂಡಿಂಗ್ ಆಗಿದ್ದಾರೆ, ಕೆಲವರು ಜಾಮೀನು ಪಡ್ಕೊಂಡಿದ್ದಾರೆ. ಇರುವಂತಹ ಪೊಲೀಸ್ ಅಧಿಕಾರಿ ಅದರಲ್ಲಿ ಆರೋಪಿಗಳಾಗಿದ್ದಾರೆ. ಇದರ ನಡುವೆ ಜೈಲಿನಲ್ಲಿ ಆತ ಇದ್ದಂಥ ಸಂದರ್ಭದಲ್ಲೂ ಕೂಡ ಆತನನ್ನು ಬಿಟ್ಟಿಲ್ಲ ಅನ್ನೋ ಒಂದು ಪಾಯಿಂಟು. ಯಾಕಂತಂದರೆ ಶ್ರೀಕಿ ಮಾಡುವಂಥ ಹ್ಯಾಕ್ಗಳು ನೋಡಿದ್ರೆ ಮೊದಲನೇದಾಗಿ ನಲ್ಪಾಡ್ ಗ್ಯಾಂಗ್ ಜೊತೆ ಸಿಗಾಕೊಳ್ತಾನೆ. ಆ ಸಂದರ್ಭದಲ್ಲಿ ಹ್ಯಾಕ್ ಮಾಡುವಂಥ ಆರೋಪವಾಗಿದೆ, ಅದು ಇನ್ವೆಸ್ಟಿಗೇಷನ್ ನಡೀತಿದೆ. ಎರಡನೇದಾಗಿ ಸ್ವತಃ CCB ಅಧಿಕಾರಿಗಳು ಆತನ ಬಳಸಿಕೊಂಡು ಹ್ಯಾಕ್ ಮಾಡಿ ಹಣವನ್ನು ಲೂಟಿ ಮಾಡಿದಂಥ ಆರೋಪ ಕೇಳಿಬರ್ತಿರುವಂಥದ್ದು. ಈಗ ಬಂದಿರುವಂಥದ್ದು ಸ್ವತಃ ಜೈಲು ಅಧಿಕಾರಿಯಾಗಿರುವಂತಹ DIG ಆಗಿರುವಂತಹ P ಶೇಷ ಅವರ ವಿರುದ್ಧ ಈಗ ಗಂಭೀರ ಆರೋಪ ಕೇಳಿಬರ್ತಿರುವಂಥದ್ದು. ಸ್ವತಃ ಜೈಲಿನಲ್ಲಿರುವಂತಹ ಸಿಬ್ಬಂದಿ ಹಾಗೂ ಕೆಲವೊಂದಷ್ಟು ಕೈದಿಗಳು ಈಗ ಈ ಒಂದು ಪತ್ರ ಬರೆಯುವಂಥ ಕೆಲಸವನ್ನು ಮಾಡ್ತಾರೆ. ಮೊದಲು ಸ್ಟೇಟ್ ಹ್ಯೂಮನ್ ರೈಟ್ಸ್ ಕಮಿಷನ್ಗೆ ಒಂದು ಕಂಪ್ಲೇಂಟ್ ಕೊಡ್ತಾರೆ. ಆ ಕಮಿಷನ್ ಒಂದು ನೋಟಿಸನ್ನು ಜಾರಿ ಮಾಡುವಂಥ ಕೆಲಸವನ್ನು ಮಾಡುತ್ತೆ SIT ಟೀಮ್ಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.